ಇನ್ನು ಸೂರ್ಯವಂಶ ಸಿನಿಮಾ ನೀವೆಲ್ಲ ನೋಡಿದ್ದೀರಾ. ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಅಪಾರವಾದಂಥ ಅದ್ಭುತವಾದಂಥ ನಟನೆಯನ್ನು ಮಾಡಿ ಆ ಸಿನಿಮಾ ಆ ಸಂದರ್ಭದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿತ್ತು. ಬ್ಲ್ಯಾಕ್ ಟಿಕೆಟ್ ಮಾಡೋನು ಕೂಡ ಮನೆ ಕಟ್ಟಿದಂಥ ಉದಾಹರಣೆಯೂ ಕೂಡ ಇತ್ತು. ಇದು ಅದ್ಭುತವಾದಲ್ಲಿ ಈ ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದಂಥ ನಟ ಏನಿಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಇನ್ನು ಸೂರ್ಯವಂಶ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿಬಂದು ಆ ಸಂದರ್ಭದಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗಿತ್ತು. ಇನ್ನು ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಎಂದಿಗೂ ಕೂಡ ಈ ಸಿನಿಮಾದಲ್ಲಿ ಎಷ್ಟು ಜನ ಪ್ರೇಕ್ಷಕರು ಸ್ವಂತವಾಗಿ ತಾಂಡಿದ್ದಾರೆ ಅಂದರೆ ಅವತ್ತಿನ ಆ ಅಭಿನಯವನ್ನು ಕಂಡು ಇವತ್ತಿಗೂ ಕೂಡ ಏನೋ ನಮ್ಮ ಸುತ್ತ ಊರಲ್ಲಿ ನಡೀತಾ ಇರೋ ಸ್ಟೋರಿ ಅನ್ನೋ ರೀತಿ ಇವತ್ತು ಕೂಡ ಬೆಂಬಲಿಸ್ತಂದರೆ ಅಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಅಚ್ಚಳಿದಂಥ ಸಿನಿಮಾ ಅಂದರೆ ಅದು ಸೂರ್ಯವಂಶ. ಅದರಲ್ಲಿ ನಮ್ಮ ದೊಡ್ಡಣ್ಣವ್ರ ಪಾತ್ರ ಆಗಿದ್ದು ಮುಖ್ಯಮಂತ್ರಿ ಚಂದ್ರ ಇಂಥ ಪಾತ್ರಗಳು ಅದ್ಭುತವಾಗಿ. ಇನ್ನು ಇದರಲ್ಲಿ ಮಗನ ಪಾತ್ರ ಮಾಡಿದಂಥದ್ದು ಅವ್ರದ್ದು ಒಂದು ನೆಕ್ಸ್ಟ್ ರೋಲ್ ಅಂತ ಹೇಳ್ಬೋದು. ಇತ್ತೀಚೆಗೆ ಅವರು ಒಂದು ಕಡೆ ಸಿಕ್ಕಿದ್ರು, ಅದನ್ನೇ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ರು. ಇನ್ನು ನಾನು ಫಾರಿನ್ ಹೋಗಿ ಸೆಟಲ್ ಆಗಿದ್ದೇನೆ. ಫಾರಿನಲ್ಲಿ ನಾನೀಗ ಟೆಕ್ ಇಂಜಿನಿಯರ್ ಆಗಿ ಮಾಡ್ತಿದ್ದೇನೆ. ಪತ್ನಿ ಮಕ್ಕಳು ಅಲ್ಲೇ ಇದ್ದಾರೆ. ಅಲ್ಲೇ ನಾನು ಸಿಟಿಸನ್ಶಿಪ್ ಕೂಡ ತೆಗೆದುಕೊಂಡು ಅಲ್ಲೇ ವಾಸವಾಗಿದ್ದೇನೆ. ಆ ಕಾರಣಕ್ಕಾಗಿಯೇ ನಾನು ಇಲ್ಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಿನಿಮಾಗೆ ಸಂಪೂರ್ಣ ದೂರ ಉಳಿದಿದ್ದೇನೆ. ಬಟ್ ಸೂರ್ಯವಂಶ ಸಿನಿಮಾ ನಂಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿತ್ತು ಅಂತ ಹೇಳ್ತಾರೆ. ಈ ಮೂಲಕ